ಹೊಸ ವರ್ಷ ಆಚರಣೆ ಮುಗಿದು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಸಂಭ್ರಮ ಜೋರಾಗಿದೆ. ಹಬ್ಬ ರಜೆ ಸಿಕ್ಕಿದೆ ಎಂದರೆ ಸಾಕು, ಈಗಿನ ಯುವಕರು ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡಿದರೆ, ಇಲ್ಲೊಂದು ಯುವಕರ ತಂಡ ಮಾತ್ರ ವಿಭಿನ್ನವಾಗಿ ಮತ್ತು ವಿಶ್ಲೇಷವಾದ ಕೆಲಸ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಕಾಫಿ ನಾಡು ಚಿಕ್ಕಮಗಳೂರು ಪ್ರಕೃತಿಯ ಸ್ವರ್ಗ. ಇಲ್ಲಿ ಅನೇಕ ವಿಶೇಷಗಳಿವೆ. ಅದರಲ್ಲೂ ಹೊಯ್ಸಳರ ಕಾಲದ ದೇವಾಲಯಗಳೇ ಹೆಚ್ಚು. ಇದಕ್ಕೆ ಸಾಕ್ಷಿಯಂತೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಜವರು ಗ್ರಾಮದಲ್ಲಿ ಹೊಯ್ಸಳ ಕಾಲದಲ್ಲಿ ನಿರ್ಮಾಣವಾಗಿರುವ ವೀರನಾರಾಯಣ ಸ್ವಾಮಿ ದೇವಸ್ಥಾನವಿದೆ. ಆದರೆ ಹಲವು ವರ್ಷಗಳಿಂದ ದೇವಸ್ಥಾನ ಪಾಳು ಬಿದ್ದಿತ್ತು. ಸದ್ಯ ಈ ದೇವಸ್ಥಾನವನ್ನ ಸ್ವಚ್ಛತೆಗೊಳಿಸುವ ಮೂಲಕ ಯುವಕರು ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಬೆಂಗಳೂರು ಮೂಲದ ಬೇರು ಭೂಮಿ ತಂಡ ಹಾಗೂ ಯುವ ಮನಸ್ಸುಗಳು ಕರ್ನಾಟಕ ಈ ಕಾರ್ಯಕ್ರಮವನ್ನ ಮಾಡಿದೆ. ಈಗಿನ ಕಾಲದ ಯುವಕರು ಹಾಗೂ ಯುವತಿಯರು ರಜೆ ಎಂದರೆ ಸಾಕು, ಪಾರ್ಟಿ, ಮೋಜು, ಮಸ್ತಿ, ಟ್ರಿಪ್ ಅನ್ನುವ ಕಾಲದಲ್ಲಿ ಈ ಯುವ ತಂಡದ ಕಾರ್ಯ ಇತರರಿಗೆ ಮಾದರಿಯಾಗಿದೆ. ಸೋಷಿಯಲ್ ಮೀಡಿಯಾಗಳು ಎಷ್ಟೊಂದು ಸ್ಟ್ರಾಂಗ್ ಇದೆ ಅನ್ನುವುದಕ್ಕೆ ಇದೇ ಉದಾಹರಣೆ. ಬೆಂಗಳೂರು ಮೂಲದ ಈ ಯುವಕರು ಕಳೆದ ಕೆಲವು ದಿನಗಳ ಹಿಂದೆ ಯೂಟ್ಯೂಬ್ ಶಶಿಧರ್ ಎಂಬುವರ ದೇವಸ್ಥಾನ ಸ್ಥಿತಿಯ ಬಗ್ಗೆ ಮಾಡಿದ ವಿಡಿಯೋವನ್ನ ನೋಡಿದ್ದಾರೆ. ಆಗ ಈ ದೇವಸ್ಥಾನವನ್ನ ವೀಕ್ಷಣೆ ಮಾಡಿದ್ದ ಯುವಕರ ತಂಡ ಹೊಸ ವರ್ಷಕ್ಕೆ ಏನಾದರೂ ವಿಭಿನ್ನವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ದೇವಸ್ಥಾನಕ್ಕೆ ಹೊಸ ರೂಪ ಕೊಡುವ ನಿರ್ಣಯ ಮಾಡಿತ್ತು. ಇದರಂತೆ ನಮ್ಮ ಬೇರು ಭೂಮಿ ಹಾಗೂ ಯುವ ಮನಸ್ಸುಗಳು ಕರ್ನಾಟಕ ತಂಡದ ಸುಮಾರು 50ಕ್ಕೂ ಹೆಚ್ಚು ಯುವಕ ಯುವತಿಯರು ಸೇರಿ ಈ ದೇವಸ್ಥಾನದ ಸ್ವಚ್ಛತೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೊಸ ವರ್ಷ ಹಬ್ಬದ ಸಮಯವನ್ನ ಪಾರ್ಟಿ ಮಾಡಿ ಕಳೆಯುವ ಬದಲು ಈ ರೀತಿಯಾಗಿಯೂ ಆಚರಣೆ ಮಾಡಬಹುದು ಅನ್ನುವುದಕ್ಕೆ ಈ ಯುವಕರು ಮಾದರಿಯಾಗಿದ್ದಾರೆ.